ಕೋಗಿಲೆ ಲೇಔಟ್ನಲ್ಲಿ ಮನೆ ಕಳೆದುಕೊಂಡಿರುವಂತವರು ಪುನರ್ವಸತಿಗಾಗಿ ಪರದಾಡ್ತಾ ಇದ್ದಾರೆ. 8 ದಿನಗಳಾಗಿದೆ ಇಲ್ಲಿ ಮನೆಗಳನ್ನ ಡೆಮಾಲಿಷ್ ಮಾಡಿ. ಈಗಲೂ ಕೂಡ ಆ ಡೆಮಾಲಿಷ್ ಆಗಿರುವಂತಹ ಜಾಗದಲ್ಲೇ ಜನರು ತಾತ್ಕಾಲಿಕವಾದ ಶೆಡ್ಗಳನ್ನ ಟೆಂಟ್ಗಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಂತಂದ್ರೆ ನಮಗೆ ಇಲ್ಲಿ ಪುನರ್ವಸತಿಯನ್ನ ಕಲ್ಪಿಸಿ, ಜೊತೆಗೆ ನಮಗೆ ಮನೆಗಳನ್ನ ವಾಪಸ್ಸು ಕೊಡಿ, ನಾವು ಇಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಜನರು ಇಲ್ಲಿ ಟೆಂಟ್ಗಳನ್ನ ಶೆಡ್ಗಳನ್ನ ಹಾಕೊಂಡು ಇಲ್ಲೇ ವಾಸ್ತವ್ಯವನ್ನ ಹೂಡಿರುವಂತಹ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಬೆಳಗಾದ್ರೆ ಬಿಸಿಲು, ರಾತ್ರಿ ಆದ್ರೆ ಚಳಿ. ಸೊ ಈ ಚಳಿಯಲ್ಲೇ ಮನೆಗಳಲ್ಲಿ ಕಳೆದುಕೊಂಡು ಟೆಂಟು ಮತ್ತೆ ಶೆಡ್ಗಳನ್ನ ಹಾಕೊಂಡು ಮಕ್ಕಳು, ಹಿರಿಯರು, ಸಾಕಷ್ಟು ವಯಸ್ಕರನ್ನ ಎಲ್ಲರನ್ನೂ ಕೂಡ ಈ ಶೆಡ್ಗಳಲ್ಲೇ ವಾಸ ಮಾಡ್ತಾ ಇರುವಂತ ಒಂದು ದೃಶ್ಯಗಳು ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸಾಕಷ್ಟು NGO ಸಂಸ್ಥೆಗಳು ಕೂಡ ಬಂದು ಇವರಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಈ ರೀತಿಯಾದ ಒಂದು ಅಗತ್ಯ ವಸ್ತುಗಳನ್ನ ಪೂರೈಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಕೋಗಿಲೆ ಲೇಔಟ್ ಮನೆ ತೆರವು ಮಾಡುವಂತಹ ಒಂದು ವಿಚಾರ ಏನಿದೆ, ಇದು ರಾಜಕೀಯವಾಗಿ ಕೂಡ ಒಂದಿಷ್ಟು ಬದಲಾವಣೆಯನ್ನ ಪಡೆದುಕೊಂಡಿದೆ. ಆ ಕಡೆ ಕೇರಳ ಸಂಸದರು, ಶಾಸಕರು ಕೂಡ ಈಗ ಕೋಗಿಲೆ ಲೇಔಟ್ಗೆ ವಿಸಿಟ್ ಕೊಟ್ಟು ಒಂದಿಷ್ಟು ರಾಜಕೀಯವಾಗಿ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನರು ಕೂಡ ಇಲ್ಲಿ ನಮಗೆ ಒಂದು ಏನು ನಾವು ಮನೆಗಳನ್ನ ಕಳೆದುಕೊಂಡಿದೀವಿ, ನಮ್ಮ ಕಷ್ಟಗಳ ಸಿಗಾಕೊಂಡಿದೀವಿ, ಇದರಿಂದ ನಮಗೆ ಒಂದು ಪರಿಹಾರ ಬೇಕು ಅಂತ ಹೇಳಿ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿ, ಸೊ ಇಲ್ಲೇ ಕೂಡ ಒಂದ್ ರೀತಿಯಾಗಿ ಇದೊಂದು ರೀತಿ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ನೀವು ನೋಡಿ, ಟೆಂಟ್ ಅಂದ್ರೆ ಸಿಕ್ಕಲ್ಲಿ ಅಂದ್ರೆ ಮನೆಗಳು ಎಲ್ಲೆಲ್ಲಿತ್ತು ಆ ಮನೆಗಳ ಜಾಗದಲ್ಲೆಲ್ಲ ಕೂಡ ಈಗ ಆ ಟಾರ್ಪಲ್ಗಳನ್ನ ಹಾಕಿ ಟೆಂಟ್ಗಳನ್ನ ನಿರ್ಮಿಸಿ ಇಲ್ಲೇ ಕೂಡ ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಆ ಟೆಂಟ್ಗಳಲ್ಲೇ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಇವರ ಕಳೆದ 8 ದಿನಗಳಿಂದ ಕೂಡ ಇಲ್ಲಿ ವಾಸ್ತವ್ಯ ಇದೇ ರೀತಿಯಾಗಿದೆ. ನಾನು ಇಲ್ಲಿ ಕೆಲವ್ರನ್ನ ನಾನು ಮಾತಾಡಿಸ್ತೀನಿ ಅವ್ರನ್ನ. ಮೇಡಮ್, 8 ದಿನ ಆಯ್ತು ಮನೆ ಡೆಮಾಲಿಷ್ ಮಾಡಿ, ಬಟ್ ನೀವು ಕೂಡ ಇಲ್ಲಿ ಜಾಗ ಖಾಲಿ ಮಾಡಿಲ್ಲ, ಇಲ್ಲೇ ಟೆಂಟ್ ಹಾಕೊಂಡು ಕೂತಿದ್ರೆ ಏನ್ ಹೇಳ್ತೀರಾ? ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಇವ್ರ ಹತ್ರ ನೋಡಿ ಇವಾಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹೊರಟೋಗ್ಬಿಟ್ಟೈತೆ. ಇವಾಗ ಡೆಮಾಲಿಷನ್ ಆಗಿತ್ತಲ್ಲ, ಇವಾಗ ಹತ್ರ ಇವ್ರ ಏನಂದ್ರೆ ಏನ್ ಡಾಕ್ಯುಮೆಂಟ್ಸ್ ಇಲ್ಲ. ಅವ್ರು ಏನ್ ಮಾಡಿದ್ರಂತೆ, ಬಂದ್ರು ಸಿಲಿಂಡರ್ ಎಲ್ಲ ಆಚೆ ಹಾಕಿ, ನೀವು ಬರೀ ಮಕ್ಳು ಮರಿಗೆಲ್ಲ ಆಚೆ ನೀರು ಹಾಲು ಬಿಸಿ ಮಾಡಕ್ಕೂ ಕೊಟ್ಟಿಲ್ಲ. ಹಂಗ ಈ ತರ ಮಾಡಿದಾರೆ ಇವರು. ಇವಾಗ ಚಳಿಯಲ್ಲಿ ಎಲ್ಲ ಹೆಂಗಿದ್ದಾರೆ ನಿಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಲ್ಲ, ಆ ತರ ಪರಿಸ್ಥಿತಿ ಇದೆ. ಏನ್ ಮಾಡ್ಬೇಕು ಅಂತಿದ್ದಾರೆ ಈಗ? ಯಾಕಂದ್ರೆ ಈಗ ಸರ್ಕಾರ ಇದು ಅಕ್ರಮವಾಗಿ ಕಟ್ಟರೋ ಮನೆಗಳಂತೇಳಿ ಡೆಮಾಲಿಷ್ ಮಾಡ್ಬಿಟ್ಟಿದೆ. ಸೊ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹೇಳ್ತಿದ್ದಾರೆ. ಸೊ ಈಗ ಏನ್ ಮಾಡ್ಬೇಕು ಅಂತಿದ್ದಾರೆ ಇಲ್ಲಿನ ಜನ? ಇವ್ರು ಇವಾಗ 30 ವರ್ಷದಿಂದ ಇದ್ದಾರೆ ಇಲ್ಲಿ. ಅವ್ರ ಹತ್ರ ತಾತ್ಕಾಲಿಕ ಪತ್ರ, ಆಧಾರ್ ಕಾರ್ಡ್ ಎಲ್ಲ ಇದೆ, ಗುರುತಿನ ಚೀಟಿ ಎಲ್ಲ ಇದೆ. ಇವಾಗ ಇದೆ ಸ್ವಲ್ಪ ಅದು वो दिखाओ मत तुम्हारे कने आधार कार्ड पान कार्ड पूरा है नहीं, वो पूरा दिया है बोल ನೋಡಿ. ಇದು ಪಾನ್ ಕಾರ್ಡ್ ಇದೆ, ಮತ್ತೆ ನೋಡಿ ಆಧಾರ್ ಕಾರ್ಡ್ ಇಲ್ಲಿಂದೇ ಇದೆ. ಇದು ತಾತ್ಕಾಲಿಕ ಪತ್ರ ಅವ್ರ ಹತ್ರ ಇರೋದು, ಇದೆಲ್ಲ ತಾತ್ಕಾಲಿಕ ಪತ್ರ. ಅಂದ್ರೆ ಸರ್ಕಾರದಿಂದನೇ ಕೆಲವೊಂದು ಡಾಕ್ಯುಮೆಂಟ್ಸ್ ನ ಇಲ್ಲಿನ ಜನರಿಗೆ, ಇಲ್ಲಿನ ನಿವಾಸಿಗಳಂತ ಗುರುತಿಗೆ ಅಂತ ಕೊಟ್ಟಿದೆ. ಆದ್ರೂ ಕೂಡ ಅವ್ರು ಹೇಳ್ತಿದ್ದಾರೆ ಇಲ್ಲ, ವಲಸಿಗರು ಇವರು, ಸೊ ಈಗ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು, ಹೇಳ್ತಾ ಇದ್ದಾರೆ. ಇವರೆಲ್ಲ 30 ವರ್ಷದಿಂದ ವಾಸವಾಗ್ತಾ ಇರೋದು ಇಲ್ಲಿ, 30 ವರ್ಷದಿಂದ ಇರೋದು. ಏನ್ ಹೇಳ್ತಿದ್ದಾರೆ ಈಗ? ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅವ್ರು? ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವ್ ಈ ಜಾಗ ಬಿಟ್ಟು ಹೋಗೋದಿಲ್ಲ, ನಮ್ಗೆ ಇವಾಗ ನಮ್ಗೋಸ್ಕರ ನಮ್ಗೆ ಮನೆ ಕಟ್ಕೊಡ್ಲಿ. ಇವಾಗ ಹೇಗಿದ್ ಮಾಡಿದ್ರೆ ನಮ್ದು ಎಲ್ಲ ಐಟಮ್ ನಮ್ಗೆಲ್ಲ ಹೊರಟೋಗ್ಬಿಟ್ಟೈತೆ. ಏನೇನ್ ಐಟಮ್ ಇತ್ತು ಆಧಾರ್ ಕಾರ್ಡ್ ಇಲ್ಲಿ, ನಮ್ದು ಏನೇನ್ ಡಾಕ್ಯುಮೆಂಟ್ಸ್ ಇತ್ತು ಅದೆಲ್ಲ ಹೊರಟೋಗ್ಬಿಟ್ಟೈತೆ. ನಮ್ಗೇನು ತಿನ್ನಕ್, ಇವಾಗ ಅಡ್ಗೆ ಮಾಡಕ್ ಸ್ಟೋವ್ ಇತ್ತು, ಅದೇನು ಇಲ್ಲ, ಎಲ್ಲ ಹೊರಟೋಗ್ಬಿಟ್ಟೈತೆ. ನಾವ್ ಏನ್ ತಿನ್ಬೇಕು, ನಾವ್ ಹೇಗಿರ್ಬೇಕು, ನಮ್ ಮನೆ ಬೇಕು ನಮ್ಗೆ ಅಂತ ಇದಾರೆ ಅಷ್ಟೇ. ಎಸ್, ಅಂದ್ರೆ ಕಳೆದ 8 ದಿನಗಳಿಂದ ಕೂಡ ಇದೇ ರೀತಿಯಾದ ಒಂದು ಟೆಂಟ್ ಅನ್ನ ಹಾಕಿ ಇಷ್ಟು ಜನರು ಕೂಡ ಈ ಟೆಂಟ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ತಿನ್ನೋದಕ್ಕೆ ಊಟ ಕೂಡ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ. ಯಾಕಂತ ಹೇಳಿದ್ರೆ ಆ ಸಿಲಿಂಡರ್ ಇಲ್ಲ, ಸ್ಟವ್ ಇಲ್ಲ, ನಮ್ಮ ಮೂಲಭೂತವಾಗಿ ಬಳಸ್ತಾ ಇದ್ದಂತ ಅಗತ್ಯ ವಸ್ತುಗಳನ್ನೆಲ್ಲ ಕೂಡ ಡೆಮಾಲಿಷ್ ಮಾಡಿದ್ದಾರೆ. ಸೊ ನಮಗೆ ನಮ್ಮ ಮನೆಗಳು ಮತ್ತೆ ವಾಪಸ್ ಬೇಕು, ನಮಗೆ ಪುನರ್ವಸತಿ ಆಗ್ಬೇಕು, ನಾವ್ ಇಲ್ಲೇ ಜೀವನ ಮಾಡ್ತೀವಿ, ಸರ್ಕಾರದಿಂದ ಕೂಡ ನಮ್ಗೆ ಎಲ್ಲಾ ರೀತಿಯಾದ ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತೇಳಿ ಏನೋ ಒಂದಿಷ್ಟು ಮನವಿಯನ್ನ ಮಾಡ್ತಿದ್ದಾರೆ, ಒಂದಿಷ್ಟು ಆಗ್ರಹವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾಮನ್ ಅವಿರಾಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.